ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಮಾವ, ನಿಮಗೋಸ್ಕರ ನಾವು ಬಟ್ಟೆಗಳನ್ನು ತಂದಿದ್ದೀವಿ. ಮನೆಯವ್ರಿಗೂ ಎಲ್ಲ ಕೊಡಿ, ದಯವಿಟ್ಟು ಇಲ್ಲ ಅನ್ಬೇಡಿ, ಪ್ರೀತಿಯಿಂದ ತಂತೀವಿ. ಯಾಕಳಿ ಅಂದ್ರೆ ಇದೆಲ್ಲ ಒಳ್ಳೇದಾಗ್ಲಿ. ಅಳಿಯಂದ್ರೆ ನಮ್ಮ ಕಡೆಯಿಂದ ಇದೊಂದು ಚಿಕ್ಕ ಕಾಣಿಕೆ. ಇದೆಲ್ಲ ಯಾಕೆ ಮಾವ? ಅಳಿ ಅಂದ್ರೆ ಅದು ಮೊದಲನೇ ಸಲ ನಮ್ಮ ಮನೆಗೆ ಯುಗಾದಿ ಹಬ್ಬಕ್ಕೆ ಬಂದಾಗ ಇದನ್ನ ಕೊಡೋ ಸಂಪ್ರದಾಯ. ಆದ್ರೆ ಅವತ್ತು ನೀವ್ ಅರ್ಜೆಂಟಾಗಿ ಹೊರಟ್ಬಿಟ್ರಲ್ವಾ, ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ಕೊಡ್ತಾ ಇದೀವಿ, ದಯವಿಟ್ಟು ತಗೊಳ್ಳಿ. ಹಾಗಾದ್ರೆ ಇದನ್ನು ಕೊಡಕ್ಕೆ ನೀವು ಅಲ್ಲಿಂದ ಬಂದ್ರ? ಅತ್ತೆ, ನನಗಿದು ಯಾವುದೂ ಬೇಡ. ನೀವೆಲ್ಲರೂ ನಮ್ಮ ಮನೆಗೆ ಬಂದ್ರಲ್ಲ, ನಂಗೆ ಅಷ್ಟೇ ಸಂತೋಷ. ಅಳಿಯಂದ್ರೆ ನೀವು ಉಡುಗೊರೆ ಕೊಟ್ರಿ, ನಾವು ಸ್ವೀಕರಿಸ್ತೋ. ಹಾಗೇನೆ ನಮ್ದು ಒಂದು ಚಿಕ್ಕ ಉಡುಗೊರೆ ನೀವು ಸ್ವೀಕರಿಸಿದ್ರೆ ನಮಗೂ ಸಂತೋಷ ಆಗುತ್ತೆ. ನಿಮ್ಮ ದೃಷ್ಟಿನಲ್ಲಿ ಇದು ಚಿಕ್ಕದಿರ್ಬೋದು, ಏನೋ ನಮ್ಮ ಯೋಗ್ಯತಾನುಸಾರ ಕೊಡ್ತಾ ಇದ್ದೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ, ತಗೊಳ್ಳಿ. ಮಾವ, ನೀವು ಕೊಡೋ ಯಾವ ವಸ್ತುನೂ ನನ್ ಚಿಕ್ಕದು ಅಂತ ಅನ್ಸಲ್ಲ. ಈ ಉಂಗ್ರಕ್ಕೆ ನೀವು ಬೆಲೆ ಕಟ್ಬಹುದೋ ಏನೋ, ಆದ್ರೆ ಅತ್ತೆ ಕೊಡೋ ಕೈ ತುತ್ತಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಜೀವನ ಪೂರ್ತಿ ನನ್ಗೆ ಉಳಿಯೋದು ಇಂಥ ನೆನಪುಗಳೇ ತಾನೆ. ಹಾಗಂತ ನಾನೇನು ಇದನ್ನು ಬೇಡ ಅನ್ನಲ್ಲ. ಅಯ್ಯೋ ಜಾನು, ಏನಾಯ್ತಮ್ಮ? ಬಿಕ್ಲಿಕ್ಕೆ ಬರ್ತೀವಿ. ನಿನ್ ಗಂಡ ನಾವು ಎಲ್ಲ ಇಲ್ಲೇ ಇದ್ದೀವಿ. ನೀನ್ ಯಾರು ನೆನೆಸ್ಕೊತಿದ್ದಾರೆ? ಈಗ ಹೊರಟಿದ್ರಲ್ಲ, ಮನೇಲಿ ಇರೋರೆಲ್ಲ ಇವಳನ್ನೇ ನೆನೆಸ್ಕೊತಿರ್ತಾರೆ, ಅದಕ್ಕೆ ಬರ್ತಾ ಇದೆ. ಮೇಲ್ಗಡೆ ಸ್ವಲ್ಪ ಮೇಲ್ ನೋಡಮ್ಮ, ಆಗ ಸರಿ ಹೋಗುತ್ತೆ. ಮಾವ, ಬಿಕ್ಕಳಿಕೆ ಬರ್ತಿದೆ ಅಲ್ವಾ, ನೀರು ತಗೊಂಡ್ಬಂದ್ಬಿಡ್ತೀನಿ. ಸರಿ ಹೇಳಿ. ಸ್ವಲ್ಪ ಮೇಲ್ ನೋಡು. ಜಾಹ್ನವಿ ಅವರೇ, ನೀವು ಹೇಗೆ ನನ್ನ ಬಿಟ್ಟು ಹೋಗ್ತೀರಾ ನಾನು ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.